ನೋಡ್ರಪ್ಪ ಸುಮೇರು ಇಲ್ಲಿ ನೋಡ ಜೈಕಾರ ಎಲ್ಲ ಸ್ವಲ್ಪ ನಿಲ್ಸ್ಬೇಕಿಲ್ಲಿ ನಿಲ್ಸ್ತಿರೋ ಇಲ್ಲ ನಿಲ್ಲಿಸ್ತಿರೋ ಇಲ್ಲ ಹೇಳ್ತಾ ಇದ್ದೀನಿ ಎಲ್ಲ ತರಲೆಗಳು ನೀವು ಕ್ಯಾಂಡಿಡೇಟ್ ನ ಕರ್ಸಕ್ ಆಗಲ್ಲ ಅಂದ್ಮೇಲೆ ಆಗಲ್ಲ ಯಾವನು ಹೇಳಿದ್ರು ನಾ ಕೇಳಲ್ಲ ನಾನು ಬಾಮಲ್ಲಿ ಎಲ್ಲ ಸಭೆ ಹಾಳು ಮಾಡಕ್ ಬಂದಿದ್ದೀರ ನೀವೆಲ್ಲ ತರಲೆಗಳು ಎಲೆಕ್ಷನ್ ಕಮಿಷನ್ ಅಲ್ಲೆಲ್ಲ ಅಕೌಂಟ್ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ತಿರ್ಗಾ ಕ್ಯಾಂಡಿಡೇಟ್ ಅಂತ ಇದ್ದಾರ ಕ್ಯಾಂಡಿಡೇಟ್ ಹೋಗು ಅಂತ ಹೇಳ ಗಾಡಿಯಲ್ಲಿ ತಗೊಂಡು ಎಲ್ಲ ಹೊರಡೆ ಹೋಗು ಅಂತೇಳೆ ಇಲ್ಲ ಅವ್ನು ಕೂತಿರೋದಕ್ಕೆ ಇದೆಲ್ಲ ಆಟ ಬಂಧುಗಳೇ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಲೆಕ್ಕಕ್ಕೆ ನಮ್ಮ ಅಭ್ಯರ್ಥಿಗೆ ಬರ್ತದೆ ಆ ದೃಷ್ಟಿಯಿಂದ ನಾವು ಎಲ್ಲೂ ಕೂಡ ನಮ್ಮ ಅಭ್ಯರ್ಥಿಯನ್ನ ನಾವು ವೇದಿಕೆಯಲ್ಲಿ ಕರೆಸ್ಲಿಕ್ಕೆ ಆಗ್ತಾ ಇಲ್ಲ ಇದು ಕೆಪಿಸಿಸಿ ವತಿಯಿಂದ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಅದಕ್ಕೆ ನಾವು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಯಾವ ಪ್ರಚಾರ ಸಭೆಗೂ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಒಳಗಡೆ ನಾವು ಸ್ಟೇಜ್ಗೆ ಕರೀತಾ ಇಲ್ಲ ಅರ್ಥ ಮಾಡ್ಕೊಳ್ಬೇಕು ಹುಡುಗರು ನಿಮ್ಮ ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ನೀವೆಲ್ಲ ಸೇರಿ ಏನು 26ನೇ ತಾರೀಕು ನಡೀತದೆ ಎಲೆಕ್ಷನ್ ಬಟನ್ ಅದಮ್ಮ ತಕ್ಷಣ ಸೀದಾ ಹೋಗಿ ನಮ್ಮ ಅಭ್ಯರ್ಥಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೋಬೇಕು ಆ ರೀತಿ ನೀವು ಬಟನ್ ಅದಬೇಕು ನಾನು ಸಿದ್ದರಾಮಯ್ಯನವರು ಇಬ್ರು ಎಲ್ಲ ನಾನೆಲ್ಲ ಒಂದು ಮೂಲೆಯಲ್ಲಿ ಒಂದು ಸಭೆಗೆ ಬಂದಿದ್ದೆ ಸಿದ್ದರಾಮಯ್ಯನವರು ಬರೋಕ್ಕಾಗಲಿಲ್ಲ ಅಸೆಂಬ್ಲಿಲಿ ನಾವು ಸರಿಯಾಗಿ ಈ ಜಿಲ್ಲೆಗೆ ಟೈಮ್ ಕೊಟ್ಟಿದ್ದಿದ್ರೆ ಕನಿಷ್ಠ 4 ಸೀಟಾರು ನಾವು ಗೆಲ್ತಿದ್ದೋ ಇವತ್ತು ಮುಂದಕ್ಕೆ ಎಂಪಿ ಸೀಟ್ಗೆ ನೀವು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ನೀವು ಗೆಲ್ಸಿ ಮುಂದಕ್ಕೆ 7 ಕೂಡ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸೌಧಕ್ಕೆ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆ ಹೊಳೆನರಸೀಪುರದ ಕ್ಷೇತ್ರದ ಮಹಾಜನತೆ ಪುಟ್ಸಾಮಗೌಡರು ಆದ್ಮೇಲೆ ಶ್ರೀಕಂಠಯ್ಯನವರು ಆದ್ಮೇಲೆ ಯಾರನ್ನು ಕೂಡ ಕಾಂಗ್ರೆಸ್ಗೆ ಲೋಕಸಭೆಗೆ ನೀವು ಕಳಿಸ್ಲಿಲ್ಲ ಬಿಡ್ರಿ ಪೊಲೀಸ್ ಅವ್ರು ಬಿಡ್ರಿ ಮಾತಾಡ್ಬೇಡಿ ಬಿಡ್ರಿ ಅವರ ಸೆಕ್ಯೂರಿಟಿ ಅವರೆಲ್ಲ ಬರ್ರಿ ಬಿಡ್ರಿ ಈ ಕಡೆ ಬನ್ರಿ ಅವರು ಕಿರ್ಚ್ಕೊಳ್ಳಿ ಲೋಕಸಭೆಗೆ ಯಾರು ಕೂಡ ಕಳಿಸ್ಲಿಲ್ಲ ಆದ್ರೆ ನೀವೆಲ್ಲ ಸೇರಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ಹಾಸನ ಕ್ಷೇತ್ರದ ಚುನಾವಣೆಯನ್ನ ಫಲಿತಾಂಶವನ್ನ ಇಡೀ ರಾಜ್ಯ ಹಾಗೂ ರಾಷ್ಟ್ರ ನೋಡ್ತಾ ಇದೆ ಇದು ಗಮನದಲ್ಲಿರಲಿ ನಮ್ಮ ಅಭ್ಯರ್ಥಿ ನಿಮ್ಮ ಮನೆ ಬಾಗಿಲಿನ ಒಬ್ಬ ಸೇವಕನಾಗಿ ದುಡಿತಾನೆ ಅನ್ನೋ ಆತ್ಮವಿಶ್ವಾಸದಿಂದ ಸಿದ್ದರಾಮಯ್ಯನವರು ನಾನು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಮೂವರು ಕೂಡ ಆಯ್ಕೆ ಮಾಡಿ ನಮ್ಮ ಪುಟ್ಸಾಮಗೌಡರು ಮೊಮ್ಮಗ ಅನುಪಮ್ಮನವರ ಮಗಂಗೆ ಇವತ್ತು ನಾವು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ ಇವತ್ತು ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಇವತ್ತು ಜನತಾದಳದಿಂದ ಬಹಳ ವರ್ಷಗಳ ಕಾಲ ನೀವು ಜನತಾದಳದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ತಾ ಇದ್ರಿ ಈ ಜಿಲ್ಲೆಯಲ್ಲಿ ಏನು ಪ್ರಯೋಜನ ಆಗಲಿಲ್ಲ ಇವತ್ತು ಈ ಜಿಲ್ಲೆಯಲ್ಲಿ ಜನತಾದಳದ ಭದ್ರಕೋಟೆ ಅನ್ಕೊಂಡಿದ್ರು
ನಿಮ್ಮ ಆಕ್ರೋಶ ನೋಡಿದ್ರೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ನನಗೆ ಶಿವಲಿಂಗೇಗೌಡರು ಸ್ವಲ್ಪ ಇರ ನನಗೆ ಶಿವಲಿಂಗೇಗೌಡರು ಮತ್ತು ರಾಜಣ್ಣವರು ಕಾರಲ್ಲಿ ಬರ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಹೊಳೆನರಸೀಪುರದಲ್ಲಿ ಯಾವನಾರು ಒಬ್ಬ ಲೈಟ್ ಹಾಕ್ಸ್ಬೇಕಾದ್ರೂ ಕೂಡ ಹೋಗಿ MLA ಫೋಟೋ ಇಟ್ಕೋಬೇಕಂತೆ. ಫೋಟೋ ಇಲ್ಲ ಅಂದ್ರೆ PDO ಗಾಡಿ ಲೈಟು ನಿಲ್ಸ್ಬಿಡ್ತಾರಂತೆ. ಕೊಲ್ಯೂಷನ್ ಗೌರ್ಮೆಂಟ್ ಇತ್ತು, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ರು, ರೇವಣ್ಣ ಮಂತ್ರಿ ಇದ್ದ. ಪಾಪ ಅವನು ಯಾರೋ ಒಬ್ಬ ಹುಡುಗ ಸ್ಕೂಲ್ ಶುರು ಮಾಡ್ತಿದ್ದ, ಸ್ಕೂಲು. ಆ ಸ್ಕೂಲ್ ಮಾಡೋದಕ್ಕೂ NOC ಕೊಡಿಸ್ಲಿಲ್ಲ ರೇವಣ್ಣ. ಎಂತ ಆಡಳಿತ ನಾನು ರಾಜ್ಯದಲ್ಲಿ ಎಲ್ಲೂ ನೋಡ್ಲಿಲ್ಲ. ಇಂಥ ದುರಾಡಳಿತ ಈ ಹೊಳೆನರಸೀಪುರ ನಡೀತಾ ಇತ್ತು. ಅದಕ್ಕೆ ನೀವು ಕೊನೆ ಮಾಡಬೇಕು ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ನಿಮ್ಮ ತೀರ್ಪು ಮುಂದೆ ಏನೂ ಇಲ್ಲ. ನಿಮ್ಮ ತೀರ್ಪು ಮುಂದೆ ಏನೂ ಇಲ್ಲ. ನೀವು ಒಂದು ಗಟ್ಟಿಯಾದಂತ ನಿರ್ಧಾರವನ್ನು ನೀವು ಮಾಡಬೇಕು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಯಾವನ ನಾನು ನಿಲ್ಸ್ಬಿಟ್ಟು ಹೋಯ್ತೀನಿ ಅಷ್ಟೇ. ನಾನೀಗ ಎಲ್ಲ ಕಾಂಗ್ರೆಸ್ ಹಾಳು ಮಾಡಕ್ ನೀವು ಬಂದಿರೋದು. ನೀವು ಇವತ್ತು ಈ ರಾಜ್ಯದಲ್ಲಿ ನಾನು, ಸಿದ್ದರಾಮಯ್ಯನವರು, ರಾಜಣ್ಣವರು, ಶಿವಲಿಂಗೇಗೌಡರು, ಚಂದ್ರಶೇಖರ್ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಹೊಳೆನರಸೀಪುರದ ಕ್ಷೇತ್ರದ ಜೊತೆಲಿ ನಾವಿದ್ದೇವೆ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆಲಿ ಇದೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ಈ ದುರಾಡಳಿತವನ್ನ ಮುಕ್ತಿ ಮಾಡ್ತೇವೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಜೊತೆ ಕೈ ಜೋಡಿಸಿ ಈ ದುರಾಡಳಿತಕ್ಕೆ ಅಂತ್ಯ ಆಡ್ತೀವಿ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ನನ್ನ ಸೋದರಿ ಅನುಪಮ ಇಲ್ಲಿದ್ದಾಳೆ. ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಅಭ್ಯರ್ಥಿ ಅನುಪಮ ಅವ್ರ ಮಡ್ಲಿಗೆ ನಿಮ್ಮ ಓಟ್ ಹಾಕ್ಬಿಟ್ಟು ಆ ಮಗನನ್ನ ಸಾಕ್ಬೇಕು ಅಂತ ಕೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ಆ ತಾಯಿಗೆ, ಗೌಡ್ರ ಕುಟುಂಬಕ್ಕೆ ಸಹಾಯ ಮಾಡಿದ್ದೀರಿ, ನಾನು ಇಲ್ಲ ಅಂತ ಹೇಳುದಿಲ್ಲ. ಎಷ್ಟು ಮಾಡ್ತೀರಿ? ಪಾರ್ಲಿಮೆಂಟ್ ಮೆಂಬರ್ ಆಯ್ತು, MLA ಆಯ್ತು, ಮಂತ್ರಿ ಆಯ್ತು, MLC ಆಯ್ತು, ರಾಜ್ಯಸಭೆ ಆಯ್ತು, ಮಂಡ್ಯದಲ್ಲಿ ಒಬ್ರು, ಅಲ್ಲಿ ಅಳಿಯ ಆಯ್ತು, ಇಲ್ಲಿ ಮೊಮ್ಮಗ ಆಯ್ತು. ಇನ್ಯಾರು ಕಾರ್ಯಕರ್ತರು ಇರ್ಲಿಲ್ವಾ ಅಂತ ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಈ ನನ್ನ ಸೋದರಿ 2 ಬಾರಿ ಸೋತಿದ್ದಾರೆ. ಅವರ ಸುಪುತ್ರ 1 ಬಾರಿ ಸೋತಿದ್ದಾರೆ. ಇನ್ ಮುಂದಕ್ಕೆ ಜಯ ಅಭ್ಯರ್ಥಿ ಅಲ್ಲ, ನಿಮ್ಮ ಜಯ ಇದು ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ನಿಂತಿದ್ದೇನೆ. ಬಂಧುಗಳೇ, ಕರ್ನಾಟಕ ರಾಜ್ಯದ ಮಹಾಜನತೆ ನಿಮ್ಮ ತೀರ್ಪಿಗೋಸ್ಕರ ಕಾಯ್ತಾ ಇದ್ದಾರೆ. ಈಗ ಬಿಜೆಪಿಯವರು ಈಗ ಅವರಿಬ್ರು ಸೇರಿ ಒಂದಾಗಿದ್ದಾರೆ, ಪಾರ್ಟ್ನರ್ಸ್ ಆಗ್ಬಿಟ್ಟಿದ್ದಾರೆ. ನೀವು ಪಾರ್ಟ್ನರ್ಸ್. ಇದೇ 1 ವರ್ಷದಿಂದ ಮೋದಿ ಅವರು ಏನ್ ಹೇಳಿದ್ರು ದೇವೇಗೌಡರವ್ರ ಕುಟುಂಬದವ್ರ ಬಗ್ಗೆ, ಪ್ರೀತಮ್ ಗೌಡ ಏನ್ ಹೇಳ್ತಿದ್ದ, ಬಿಜೆಪಿಯವರು ಏನೇನ್ ಹೇಳ್ತಿದ್ರು, ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಿ. ಈಗ ಇಬ್ರು ಬಾಯ್ ಆಗಿ ಪಾರ್ಟ್ನರ್ಗಳಾಗಿದ್ದಾರೆ. ನಾನು ಬಿಜೆಪಿಯವರು ಕೇಳ್ತಾ ಇದ್ದೀನಿ, ಜನತಾದಳದವ್ರು ಕೇಳ್ತಾ ಇದ್ದೀನಿ, 5 ವರ್ಷದಲ್ಲಿ ಮೋದಿಯವರು ಕೊಟ್ಟಂತ ಮಾತು ಉಳಿಸ್ಕೊಳಕ್ಕಾಗ್ಲಿಲ್ಲ. ಇವತ್ತು ಬೆಳಗ್ಗೆ ನಾವು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇವೆ. ಏನಪ್ಪಾ ಅಂದ್ರೆ, ಎಲ್ಲ ಚೊಂಬು 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 ಅಂತ, ಎಲ್ಲ ಖಾಲಿ ಚೊಂಬು. 15 ಲಕ್ಷ ಈಗ ಕಪ್ಪು ಹಣ ಎಲ್ಲ ಹೊರಗಡೆಯಿಂದ
ತಂದು ಜನ್ಧನ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಬಂತ ನಿಮ್ಮ ಅಕೌಂಟ್ಗೆ ದುಡ್ಡು? ರೈತರಿಗೆ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಡಬಲ್ ಆಯ್ತಾ? ಪ್ರತಿ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು, ಕೊಟ್ರ? ಏನಿಲ್ಲ. ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ 136 ಜನ ಗೆದ್ದು ಆನಂದು ಮತ್ತು ನಮ್ಮ ಶಿವಲಿಂಗೇಗೌಡರು ಸೇರಿ 136 ಜನ ಗೆದ್ದು ಮಾತು ಕೊಟ್ಟಿದ್ದು ನಿಮಗೆ. ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನ ಸೈನ್ ಹಾಕಿ ನಾನು ಸಿದ್ದರಾಮಯ್ಯನವರು ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲು ಕಳಿಸಿದ್ದು. ಆ ಗ್ಯಾರಂಟಿ ಕಾರ್ಯರೂಪಕ್ಕೆ ತಂದ್ವಾ ಇಲ್ವಾ? ನಿಮ್ಮ ಮನೆ ಬಾಗಿಲಿಗೆ ನನ್ನ ತಾಯಂದಿರಿಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರ್ತಾ ಇದೆಯಾ ಇಲ್ವಾ? ಉಚಿತವಾಗಿ ಕರೆಂಟ್ 200 ಯೂನಿಟ್ ವರೆಗೂ ಕೊಡ್ತಾ ಇದೀವ ಇಲ್ವಾ? 10 kg ಅಕ್ಕಿ ಕೊಡ್ತಾ ಇದೀವ ಇಲ್ವಾ? ನನ್ನ ತಾಯಂದಿರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಕೊಲ್ಲೂರ್ಗೆ ಹೋಗ್ತಾ ಇದ್ದಾರೆ, ಮೈಸೂರಿಗೆ ಹೋಗ್ತಾ ಇದ್ದಾರೆ. ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ವಾ? ಈ ಚಮ್ಗೋಟ್ ಕೊಡ್ತೀರಾ, ನಿಮ್ ಬಸ್ ಕೊಡ್ತೀರಾ. ಈ ಚಮ್ಗೋಟ್ ಕೊಡ್ತೀರಾ, ನಿಮ್ ಹಣಕ್ಕೋಸ್ಕರ ದುಡ್ಡು ಕೊಡ್ತೀರಾ. ನಿಮ್ಮ ಬದುಕಿಗೋಸ್ಕರ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕೊಟ್ಟ ಮಾತನ್ನ ಇವತ್ತು ನಾವು ಉಳಿಸ್ಕೊಂಡಿದ್ದೇವೆ. ಬೀಜಿನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮುಂದಕ್ಕೆ ಅವರೊಂದು ಚೆಕ್ ಸೈನ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು ಏನು? 1 ಲಕ್ಷ ರೂಪಾಯಿವರೆಗೂ 1 ಲಕ್ಷ ರೂಪಾಯಿವರೆಗೂ ವರ್ಷಕ್ಕೆ ಹೆಣ್ಣುಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತೇಳಿ ಇವತ್ತು ಮಾತನ್ನ ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯುವಕರಿಗೆ 1 ಲಕ್ಷ ರೂಪಾಯಿ ಯುವಕರಿಗೆ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ರೈತರು ಕೂಡ ಸಾಲ ಮನ್ನಾ ಮಾಡ್ತೇವೆ, ನಮ್ಮ ಸ್ವಾಮಿನಾಥನ್ ವರದಿನಿ ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ. ಆದ್ರಿಂದ ಬಂಧುಗಳೇ, ನಮ್ಮ ಗ್ಯಾರಂಟಿನ ಯಾರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿಜಯೇಂದ್ರ ಹೇಳಿದ್ದಾರೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಪಾರ್ಟಿಗೆ ಓಟ್ಗೆ ಅವ್ರ ಪಾರ್ಟಿ ಬಂದ್ಬಿಟ್ರೆ ಕಾಂಗ್ರೆಸ್ ಗ್ಯಾರಂಟಿ ತಾತ್ಕಾಲಿಕವಾಗಿ ಮುಂದುವರಿಸ್ತಿಲ್ಲ, ನಾವು ನಿಲ್ಲಿಸ್ಬಿಡ್ತೀವಿ ಅಂತ. ವಿಜೇಂದ್ರ, ನಿನ್ನ ಅಣೆಲು ಬರಲಿಲ್ಲ, ನಮ್ಮ ಗ್ಯಾರಂಟಿಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದು 5 ವರ್ಷದ ಸರ್ಕಾರ ಅಲ್ಲ, ಇದು 10 ವರ್ಷದ ಸರ್ಕಾರ. ಈ ಬಡವರ ಬದುಕು ಬದಲಾವಣೆ ಆಗ್ಬೇಕು. ಹಿಂದೆ ಕಾಂಗ್ರೆಸ್ ಕಾಲದಲ್ಲಿ ಪೆನ್ಷನ್ ಸ್ಕೀಮ್ ಇಂದಿರಾ ಗಾಂಧಿ ಅವರು ತಂದ್ರು, ಉದ್ಯೋಗ ಖಾತ್ರಿ ಯೋಜನೆ ತಂದು ಬಡವರಿಗೆ ಮನೆ ಕೊಟ್ಟು, ಯಾರ ಹುಡುಗರಿಗೆ ಭೂಮಿ ಕೊಟ್ಟು ಯಾರು ನಿಲ್ಸಕ್ ಆಯ್ತಾ? ರೈತರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಟ್ಟು ಯಾರು ನಿಲ್ಸಕ್ ಆಯ್ತಾ? ಸಾಧ್ಯ ಇಲ್ಲ. ಕಾಂಗ್ರೆಸ್ ಯಾವಾಗಲೂ ಕೂಡ ಬದುಕುವಂತ ಕಾರ್ಯಕ್ರಮವನ್ನು ಕೊಟ್ಕೊಂಡು ಬಂದಿದ್ದೇವೆ. ಆದ್ರಿಂದ ಇವತ್ತು ನಾನು ಹೇಳೋದು ಇಷ್ಟೇ, ಯಾರ ಮನೆ ಆಳ್ರ ಕಡ ನೀವು ಸುಮ್ಮನೆ ಇರ. ಪಾಪ ಅವರೆಲ್ಲ ದೇವ್ರ ಕೂತವ್ರೆ, 8 ಜನ ಕಿಸ್ತವ್ರ ಇವರು. ನಾನು ಎಲೆಕ್ಷನ್ ಅಲ್ಲಿ ಹೇಳಿದ್ದೆ, ನಾನು ಎಲೆಕ್ಷನ್ ಮುಂಚಿದಾಗ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದದಕ್ಕೆ ಈ 5 ಗ್ಯಾರಂಟಿಗಳ ಕೊಟ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಬರುವುದಿಲ್ಲ. 4 ಸೀಟು ಜನತಾದಳ ಏನು ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಗೆಲ್ಲುವುದಿಲ್ಲ, ಮಂಜುನಾಥ್ ಗೆಲ್ಲುವುದಿಲ್ಲ, ಪ್ರಜ್ವಲ್ಲು ಗೆಲ್ಲುವುದಿಲ್ಲ, ಕೋಲಾರ ಗೆಲ್ಲುವುದಿಲ್ಲ, ನೀವೇ ಗೆಲ್ತೀರಿ. ಇದು ತಿಳ್ಕೊಂಡು ಇಟ್ಕೊಂಡಿರಿ. ಆದ್ರಿಂದ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ತಾವೆಲ್ಲ ಉತ್ಸುಕರಾಗಿದ್ದೀರಿ. ಇನ್ನ ಜನತಾದಳದವ್ರನ್ನೆಲ್ಲ ಸೇರ್ಸ್ಕೋಬೇಕು, ನೀವು ಬಿಜೆಪಿ ಅವ್ರನ್ನೆಲ್ಲ ಸೇರ್ಸ್ಕೋಬೇಕು. ಗೆಲ್ಲೋದಿಲ್ಲ, ವೇಸ್ಟ್ ಮಾಡ್ಕೋಬೇಡಿ. ನೀವು ಗೆಲ್ಸ್ಕೋಬೇಕು. ಕಾರ್ಯಕರ್ತರು ದೊಡ್ಡ ಲೀಡರ್ ಬೇಡ ನಮ್ಗೆ, ಕಾರ್ಯಕರ್ತರು ಸೇರ್ಸ್ಕೋಬೇಕು. ಹಳ್ಳಹಳ್ಳಿಲೂ ಮನವಿ ಮಾಡ್ಕೋಬೇಕು. ನಮ್ಮ ಮಗ, ನಿಮ್ಮ ಮಗ, ಪುಟ್ಸಾಂಗೌಡ್ರ ಮೊಮ್ಮಗ, ಅನುಪಮನ ಮಗ, ನಿಮ್ಮ ಮಗ ಅಂತ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಸಿದ್ದರಾಮಯ್ಯನವರು ಬಂದಿದ್ದೇವೆ. ಇಷ್ಟು ಹೇಳಿ ಬಹಳ ವಿಚಾರ ಇದೆ. ಇಲ್ಲೊಂದಷ್ಟು ಜನ ಎಡವಟ್ಟುಗಳು ನಿಂತು ಗಲಾಟೆ ಮಾಡ್ತಾವ್ರೆ. ನಾನು ಮುಂದುವರಿಸಿದೆ. ಮುಂದಕ್ಕೆ ಅವನ ಸುಮ್ಮನೆ
ಮುಂದಕ್ಕೆ ತಾವು ಹಸ್ತದ ಗುರುತಿಗೆ ತಾವು ಮತವನ್ನ ಕೊಡಬೇಕು, ಆಶೀರ್ವಾದ ಮಾಡಬೇಕು, ಕೈಗೆ ಗೆಲ್ಲಿಸಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.